ಮೇಡಮ್, ಇದೆಲ್ಲದರ ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ಒಂದು ಮಾತು ಕೇಳಿ ಬರ್ತಾನೆ ಇದೆ. ಎಷ್ಟೇ ಅಂದರೆ ಚಿತ್ರೋದ್ಯಮದಲ್ಲಿ ನಟರು ನಟಿಯರು ಒಗ್ಗಟ್ಟಾಗಿದ್ದೀವಿ ಅನ್ನೋಂಥ ಮಾತನ್ನು ವೇದಿಕೆಗಳಲ್ಲಿ ಹೇಳ್ತಾರೆ. ಬಟ್ ಚಿತ್ರೋದ್ಯಮದ ಕೆಲವು ಸಂದರ್ಭದಲ್ಲಿ ಆ ಒಗ್ಗಟ್ಟು ಕಾಣಿಸಲ್ಲ ಅನ್ನುವಂಥದ್ದು. ನಿಮ್ಮ ಅವಧಿಯಲ್ಲಿ ಎಲ್ಲ ಸ್ಟಾರ್ಗಳನ್ನು ಕರೆದು ಮಾತನಾಡುವಂಥದ್ದು, ವರ್ಷಕ್ಕೆ ಸಿನಿಮಾಗಳನ್ನು ಮಾಡುವಂಥದ್ದು, ಈ ರೀತಿಯ ರೂಪುರೇಷೆಗಳಿರೋ ಸಾಧ್ಯತೆಗಳಿದೆಯಾ? ಒಂದಾಗಿ ನೋಡುವಂಥದ್ದು ಚಿತ್ರೋದ್ಯಮವನ್ನು, ಯಾಕಂದರೆ ನೀವು ಅಷ್ಟು ವರ್ಷಗಳ ಜರ್ನಿ ನೋಡಿದ್ದೀರಿ. ಹಾಗಾಗಿ ಸರ್, ನನಗೊಂದು ಪ್ರಶ್ನೆ ನೀವು ಹಾಕಿದ್ರಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಯಾವ ಕಲಾವಿದರು ಕರೆದಾಗ ಬಂದಿಲ್ಲ ರೀ, ಹೇಳ್ರಿ. ಕರೆದ್ರೆ ಖಂಡಿತವಾಗ್ಲೂ ಎಲ್ಲರೂ ಬರ್ತಾರೆ. ಆದರೆ ಏನಕ್ಕೆ ಕರಿತೀರಾ ಅನ್ನೋದು ಮುಖ್ಯ ಆಗುತ್ತೆ. ಕೆಲಸ ಕಾರ್ಯಗಳನ್ನು ಬಿಟ್ಬಿಟ್ಟು ಕಲಾವಿದರನ್ನ ನೀವು ಬಂದು ಎಲ್ಲ ಸಭೆ ಸಮಾರಂಭಕ್ಕೆ ಬನ್ನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಪಾಪ ಅವರಿಗೆ. ಅವರನ್ನೇ ಪ್ರಾಮುಖ್ಯವಾಗಿ ಇಟ್ಕೊಂಡಾಗ ಖಂಡಿತವಾಗ್ಲೂ. ಆದರೆ ಒಂದಂತ ಸತ್ಯ, ಚಿತ್ರೋತ್ಸವಗಳು ಮಾಡುವಾಗ ಅವರ ಅವಶ್ಯಕತೆ ಇದೆ. ಅವರು ಬರಲೇಬೇಕಾಗತ್ತೆ. ಯಾಕೆಂದರೆ ಚಿತ್ರೋತ್ಸವ ಯಾರಿಗೆ ಮಾಡೋದು? ಅಂತಾರಾಷ್ಟ್ರೀಯ ಚಿತ್ರೋತ್ಸವವನ್ನು ಮಾಡದೆ ನಾವುಗಳು ನಮ್ಮಗಳ ಚಿತ್ರಗಳನ್ನು ಬೇರೆ ಪ್ರಪಂಚದ ಬೇರೆ ಮೂಲೆಗಳಿಂದ ಬಂದಿರತಕ್ಕಂಥ ಅವರೆಲ್ಲರೂ ನೋಡಬೇಕು. ನಮ್ಮ ಚಿತ್ರಗಳನ್ನು ಅವ್ರು ನೋಡಬೇಕು. ಆಗ ಒಂದು ರೀತಿ ಕೊಡುಕೊಳ್ಳುವಿಕೆಗಳಾಗಬೇಕು, ವ್ಯಾಪಾರಗಳು ನಡಿಬೇಕು, ಒಂದು ಪರಸ್ಪರ ಬಾಂಧವ್ಯ ಹುಟ್ಕೋಬೇಕು ಅಂತ. ಸೊ ಈ ಕೆಲಸಗಳು ನಡೆಯುತ್ತೆ ಅಂತ ನನ್ನ ಅನಿಸಿಕೆ. ಖಂಡಿತ ಆಗತ್ತೆ. ಯಾಕೆ ಅಮೃತ ಮಹೋತ್ಸವ ಆಗಬೇಕಾದ್ರೆ 15 ದಿನ ನಾವು ಚಿತ್ರೀಕರಣ ಬಂದ್ ಮಾಡಿದ್ವಿ. ಅದೇ ರವಿಚಂದ್ರನ್ ಅವರು ಪಾಪ 15 ದಿನ ತಾಲೀಮ್ ನಡೆಸಿ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಪ್ರತಿಯೊಬ್ಬ ಕಲಾವಿದರು, ಟೆಕ್ನಿಷಿಯನ್ಸು ಪ್ರತಿಯೊಬ್ಬರು ಭಾಗವಹಿಸಿದರು. 4.5 ಲಕ್ಷ ಜನ ಇವತ್ತು ಪ್ಯಾಲೇಸಲ್ಲಿ 4.5 ಲಕ್ಷ ಜನ ತುಂಬಿ ತುಳುಕಾಡ್ತಿತ್ತು, ಜನಸಾಗರವಾಗಿತ್ತು. ಸೊ ಅಂದರೆ ಕಾರ್ಯಕ್ರಮ ಮಾಡಿದ್ರೆ ವ್ಯವಸ್ಥಿತವಾಗಿ ಖಂಡಿತ ಬರ್ತಾರೆ ಅನ್ನೋದಕ್ಕೆ ಇದು ನಿದರ್ಶನ. ನಮ್ಮವರೆಲ್ಲರೂ ಕೂಡ ಸ್ವಾಭಿಮಾನಿಗಳ್ರಿ. ಅವ್ರನ್ನ ಕರೆದ್ರೆ ಖಂಡಿತ ಬರ್ತಾರೆ. ಮೇಡಮ್, ಈಗ ನಿಮ್ಮ ಅಂದರೆ ಈ ಜರ್ನಿ ಈ ಹಂತಕ್ಕೆ ಬಂದಿದೆ. ಬಟ್ ಆರಂಭದಲ್ಲಿ ಅಂದರೆ ಒಂದು ನೆನಪಿಗೆ ಜಾರೋದಾದರೆ ನಿಮ್ಮ ಜೀವನದಲ್ಲಿ ಕನಸುಗಳು, ಕಲ್ಪನೆಗಳು, ಕನವರಿಕೆಗಳು ಹೇಗೆ ಶುರುವಾಯಿತು? ಆ ನಟನೆಯಿಂದ ಹಿಡಿದು ಇಲ್ಲಿ ತನಕ ಅಂತ ಒಂದು ಸಾರಿ ನೆನೆಸ್ಕೊಂಡ್ರೆ ನಿಮ್ಮ ಅಭಿಮಾನಿಗಳಿಗೋಸ್ಕರ. ಇಲ್ಲ, ಈಗದು ಬೇಡಿ. ಈಗ ನನ್ನ ಕನಸುಗಳು, ನನ್ನ ಕನಸೇ ಚಿತ್ರರಂಗ. ನನ್ನ ಕನಸು ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಪ್ರೀತಿಯಿಂದ ಪರಸ್ಪರ ಬದುಕಬೇಕು ಅನ್ನೋದಷ್ಟೇ. ಸೊ ಹ್ಯಾಪಿಯಾಗಿರಬೇಕು, ಎಲ್ಲರೂ ಸುಖವಾಗಿರ್ಬೇಕು, ಅಷ್ಟೇ ನನ್ನ ಕನಸು. ಮೇಡಮ್, ಇದೆಲ್ಲದರ ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ಒಂದು ಮಾತು ಕೇಳಿ ಬರ್ತಾನೆ ಇದೆ. ಎಷ್ಟೇ ಅಂದರೆ ಚಿತ್ರೋದ್ಯಮದಲ್ಲಿ ನಟರು ನಟಿಯರು ಒಗ್ಗಟ್ಟಾಗಿದ್ದೀವಿ ಅನ್ನೋಂಥ ಮಾತನ್ನು ವೇದಿಕೆಗಳಲ್ಲಿ ಹೇಳ್ತಾರೆ. ಬಟ್ ಚಿತ್ರೋದ್ಯಮದ ಕೆಲವು ಸಂದರ್ಭದಲ್ಲಿ ಆ ಒಗ್ಗಟ್ಟು ಕಾಣಿಸಲ್ಲ ಅನ್ನುವಂಥದ್ದು. ನಿಮ್ಮ ಅವಧಿಯಲ್ಲಿ ಎಲ್ಲ ಸ್ಟಾರ್ಗಳನ್ನು ಕರೆದು ಮಾತನಾಡುವಂಥದ್ದು, ವರ್ಷಕ್ಕೆ ಸಿನಿಮಾಗಳನ್ನು ಮಾಡುವಂಥದ್ದು, ಈ ರೀತಿಯ ರೂಪುರೇಷೆಗಳಿರೋ ಸಾಧ್ಯತೆಗಳಿದೆಯಾ? ಒಂದಾಗಿ ನೋಡುವಂಥದ್ದು ಚಿತ್ರೋದ್ಯಮವನ್ನು, ಯಾಕಂದರೆ ನೀವು ಅಷ್ಟು ವರ್ಷಗಳ ಜರ್ನಿ ನೋಡಿದ್ದೀರಿ. ಹಾಗಾಗಿ